ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನ್ವಿ ಅವರೇ, ಚಿನ್ನು ಮರಿ, ಬಂದ್ರ ನೀವು ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ದೆ ಗೊತ್ತಾ. ಎಷ್ಟು ಮಿಸ್ ಮಾಡ್ಕೊಂಡೆ ನಿನ್ನ. ನಾನು ಅಷ್ಟೇ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ. ಆದರೆ ಐ ಆಮ್ ಸಾರಿ ಆಯಿತಾ, ಕೆಲಸದ ಒತ್ತಡದಲ್ಲಿ ನಿಮಗೆ ಫೋನ್ ಮಾಡೋಕ್ಕೆ ಆಗಲಿಲ್ಲ. ಪರವಾಗಿಲ್ಲ. ಮತ್ತೆ ಹೋಗಿದ ಕೆಲಸ ಏನಾಯ್ತು? ಜಾಗ ಇಷ್ಟ ಆಯ್ತಾ? ಚಿನ್ಮರಿ, ನಾನು ಅನ್ಕೊಂಡಿರೋ ಪ್ರಾಜೆಕ್ಟ್ಗೆ ಆ ಜಾಗ ಹೇಳು ಮಾಡಿಸ್ತಾಗಿದೆ. ಆಮೇಲೆ ಓನರ್ ಇದ್ದಾರಲ್ಲ, ಎಷ್ಟು ಸಿಂಪಲ್ಲು, ಎಷ್ಟು ಸರಳ. ನನ್ನ ಮನೆ ಕರ್ಕೊಂಡು ಹೋಗಿ ಅಡುಗೆ ಬೇರೆ ಮಾಡಿ ಊಟ ಹಾಕ್ಸಿದ್ರು. ಹೌದಾ? ಆಮೇಲೆ ಅಲ್ಲಿ ಅಡುಗೆ ಊಟ ಮಾಡೋದ್ನಲ್ಲ, ಅಲ್ಲಿ ಮಾಡಿದ ಕೈ ರುಚಿ ಸೇಮ್ ನಿಮ್ಮ ತಾಯಿ ಮಾಡಿದ ಕೈ ರುಚಿ ಇದ್ದ ಹಾಗೆ ಇತ್ತು. ಹೌದಾ? ಸರಳತೆ, ಸಿಂಪ್ಲಿಸಿಟಿ ಎಲ್ಲ ನೋಡ್ತಾ ಇದ್ರೆ ಸೇಮ್ ಅತ್ತೇನೆ. ಅದನ್ನ ಅವ್ರಿಗೆ ಹೇಳ್ಬೇಕಿತ್ತು. ಹೇಳ್ದೆ ಇರ್ತೀನಾ? ನೋಡಿ, ನೀವು ಮಾಡೋ ಕೈ ರುಚಿನೂ ನಮ್ಮ ಅತ್ತೆ ಮಾಡೋ ಕೈ ರುಚಿನೂ ಸೇಮ್ ಟು ಸೇಮ್ ಅಂತ ಹೇಳಿದೆ. ಅವರು ತುಂಬಾ ಖುಷಿ ಪಟ್ರು. ಒಟ್ನಲ್ಲಿ ಒಳ್ಳೆ ಜಾಗನೇ ಹುಡುಕಿದ್ರಲ್ಲ. ಯಾವಾಗ್ಲೂ ದೇವರು ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆಯವ್ರನ್ನೇ ಜೊತೆ ಕೊಡ್ತಾನೆ ಅಂತ ಕೇಳಿದ್ದೆ. ಇವಾಗ ಅದು ನಿಜ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಓನರು ಬಿಸ್ನೆಸ್ ಬಗ್ಗೆ ಏನು ಮಾತಾಡಲಿಲ್ಲ. ಒಂದು ಕಂಡೀಷನ್ ಮಾತ್ರ ಹಾಕಿದ್ರು. ಏನು? ಇಲ್ಲಿ ಸ್ಪಾಟ್ ಸಿಟಿ ಕಟ್ತಿರಲ್ಲ, ಅದರಲ್ಲಿ ಬರೀ ನಮ್ಮೂರಿನ ಹುಡುಗರಿಗೆ ಮಾತ್ರ ನೀವು ಕೆಲಸ ಕೊಡಬೇಕು ಅಂತ ಹೇಳಿದ್ರು. ನನಗೂ ಬೇಕಾಗಿದ್ದ ಅದೇ ತಾನೇ. ಹ್ಞೂ ಅಂತ ಖುಷಿಯಾಗಿ ಹೇಳಿ ಬಂದಿದ್ದೀನಿ. ಸದ್ಯ ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ. ನಾನೆಲ್ಲ ಇನ್ನೊಂದ್ಸತಿ ಹೋಗ್ಬೇಕಾಗುತ್ತೇನೋ ಜಾಗ ನೋಡ್ಕೊಂಡ್ ಬರಕ್ಕೆ ಅನ್ಕೊಂಡಿದ್ದೆ. ಇನ್ನೇನು, ಡಾಕ್ಯುಮೆಂಟ್ಸ್ ಕಳಿಸ್ತಾರೆ, ಚೆಕ್ ಮಾಡೋದು, ಮುಂದಿನ ಕೆಲಸ ಶುರು ಮಾಡೋದಷ್ಟೇ. ಸರಿ ಸರಿ, ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿದ್ದೀರಾ ಅಲ್ವಾ? ಬನ್ನಿ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೇನೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನಗೆ ಹಸುವಾಗಿದೆ ಅನ್ನೋದು ಮರ್ತು ಹೋಗುತ್ತೆ ನೋಡಿ. ಇವತ್ತು ಬೆಳಗ್ಗೆ ನೀವು ನನ್ನ ನಗ್ನಗ್ತಾ ಕಳಿಸ್ಕೊಟ್ರಿ ತಾನೆ, ಅದಕ್ಕೆ ನೋಡಿ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆದ್ವು. ನೀವು ನನ್ನ ಜೀವನ ದಾರಿದೀಪ ಜಾನ್ವಿ ಅವರೇ. ಅದೇ ಮತ್ತೆ, ಇದ್ಯಾವುದು ನನ್ನಿಂದ ಆಗಿತ್ತಲ್ಲ, ನಿಮ್ಗೆ ಕೆಲ್ಸದ ಮೇಲಿರೋ ಶ್ರದ್ಧೆಯಿಂದ ಇಷ್ಟೆಲ್ಲ ಆಗಿತ್ತು. ಇದಕ್ಕೆಲ್ಲ ಕ್ರೆಡಿಟ್ ದೇವ್ರಿಗೆ ಹೋಗ್ಬೇಕು. ನೀವು ಹೋಗಿ ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿ. ಸರಿ ಸರಿ, ಬಡಿಸ್ತೀವಿ. ಏನ್ ಅಡುಗೆ? ಬರ್ತೀರಲ್ಲ ಗೊತ್ತಾಗುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.